ಇವತ್ತು ನಾನು ಮಂತ್ರಿ ಆಗ್ಲಿಕ್ಕೆ ಇನ್ನೊಂದು ಬಹಳ ದೊಡ್ಡ ಒಂದು ನನಗೆ ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನುವಂತ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬ್ರು ಇವತ್ತು ನನಗೆ ಯಾಕೆ ನನಗೆ ಪ್ರಮಾಣ ವಚನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅಂತ ಪ್ರಕರಣ ಇದ್ರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ದೀರಿ? ಇದನ್ನ ನಮ್ಮ ಸಮಾಜ, ವಾಲ್ಮೀಕಿ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇದೆ. ತಾವು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕೇವಲ ರಾಜಕೀಯಕ್ಕಾಗಿ ತಾವು ಮಾಡಬೇಡಿ. ಎಲ್ಲೋ ಯಾರೋ ಏನೋ ಮಾಡಿದರೆ ನಾನು ಇಲ್ಲಿ ಅಧಿಕಾರನ ಇಲ್ಲಿ ನಡ್ಸಕ್ ಕೊಡಲ್ಲ ಅನ್ನುವಂಥ ವಿಚಾರವನ್ನು ತಾವು ಮಾಡಬೇಡಿ. ದಯಮಾಡಿ ಬನ್ನಿ. ನನಗೂ ತಮ್ಮ ಮೇಲೆ ಯಾರ ಮೇಲೂ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದೇಶಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ರಾಜಕೀಯನ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾದಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದ್ರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂತ ವಿಚಾರವನ್ನ, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳಕು ತಂದಂತವರು ವಾಲ್ಮೀಕಿಯವರು. ಅವರ ಸಂತತಿಯನ್ನು ಅವರ ಸಂತತಿಯನ್ನೇ ಕಾಪಾಡಿರುವಂತ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವ್ರ ಮೇಲೆ ಈ ರೀತಿಯಾದಂತಹ ದಿನಾ ಇಲ್ಲ ಸಲ್ಲದ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡದಂತದ್ದು ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀರಲ್ಲ ಸ್ವಾಮಿ. ನಿಮಗೆ ಗೊತ್ತಿಲ್ಲ ಮೊನ್ನೆ ತಾನೇ ದೇಶದಲ್ಲಿ ಏನ್ ನಡೀತೆ ಅಂತೇಳಿ? ರಾಮನ ಹುಂಡಿ ಕದ್ರು. ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ ನಾವು ನಮ್ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದೀವಿ. ನಮ್ಮ ರಾಮ ಇಲ್ಲ ಒಳ್ಳೇದಾಗ್ಬೇಕು, ಈ ಭಾಗಕ್ಕೆ ಒಳ್ಳೇದಾಗ್ಬೇಕು, ರಾಮರಾಜ್ಯ ಮತ್ತೆ ಬರ್ಬೇಕನ್ನುವಂಥದ್ದು. ರಾಮರಾಜ್ಯ ಬರ್ಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿರುವಂತ ಅವನು ಅಲ್ಲೇ ಇರಬೇಕು. ವರ್ಣ ಪದ್ಧತಿನ ಮತ್ತೆ ತರಬೇಕು. ಕೆಳಗಿನವನು ಕಾಲಿನಲ್ಲಿ ಹುಟ್ಟಂತವನು ಶೂದ್ರನಂತೇಳಿ ಅವ್ರು ಏನ್ ಭಾವಿಸಿದಾರಲ್ಲ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂತವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂತವರು ಹೊಟ್ಟೆಯಿಂದ ಹುಟ್ಟಿದಂತವರು ವೈಷ್ಣವರು, ತೋಳದಿಂದ ಹುಟ್ಟಿದಂತವರು ಕ್ಷತ್ರಿಯರು, ಪಾದದಿಂದ ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತೇನು ವರ್ಣ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ರಲ್ಲ, ಇದನ್ನ ಮತ್ತೆ ತಾವು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ನನಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ನಾನು ಬೇಲ್ ಮೇಲೆ ಇದ್ದೀನಿ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? ನಿಮ್ಮ ಕೇಂದ್ರ ಮಂತ್ರಿಗಳಲ್ಲಿ 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿನೇ ಹೆಗ್ಣ ಇಟ್ಕೊಂಡು ನೊಣನ್ನು ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂತ ನೊಣನ್ನ ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು. ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ ತಯಾರಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ? ನಾವು ನಮ್ ತನಿಖೆ, ನಮ್ದಪ್ಪ ಆಂತರಿಕ ತನಿಖೆ, ಅವ್ರೇನೋ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ವಾಮಿ, ಕೋರ್ಟ್ಗೆ ಹಾಕಿ. ಕೋರ್ಟ್ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವ್ ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತಂತೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಾದಂತಹ ಕೃತ್ಯನ್ನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಕೂಡ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷದ ಶಾಸಕರೆಲ್ಲ ಕೂಡ ಹಿಂದೆಯಿಂದ ಕೂಗಾಡ್ಕೊಂತ ಇದ್ರು. ಪಾಪ ನಮ್ಮ ಸಭಾಧ್ಯಕ್ಷರ ಜೊತೆಗೆ, ಸಭಾಧ್ಯಕ್ಷರೇ ನಮಗೆ ಅವಕಾಶ ಕೊಡಿ, ನಮ್ಮಲ್ಲಿ ಕಾವೇರಿ ಪ್ರಾಬ್ಲಮ್ ಇದೆ, ಕಾವೇರಿಯ ನೀರಿನ ಪ್ರಾಬ್ಲಮ್ ಇದೆ, 2 ರಾಜ್ಯಗಳಿಗೆ ದೊಡ್ಡ ಗಲಾಟೆ ಬಿದ್ದಿದೆ, ಇದನ್ನ ತಾವು ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಜನತೆಗೆ ನಾವು ಏನು ಉತ್ತರ ಕೊಡಬೇಕು, ನಮ್ಮ ಸಮಯದಲ್ಲಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಬಿಡಬೇಕು, ನಮ್ಮ ರೈತರನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನ ಬೆಳಕಿಗೆ ಚೆಲ್ಲಲಿಕ್ಕೆ ನಮ್ಮ ಶಾಸಕರು, ಅನೇಕ ಶಾಸಕರು ಹೇಳಲಿಕ್ಕೆ ರೆಡಿ ಇದ್ದಾರೆ. ಬರಗಾಲದ್ದು ಈಗಾಗಲೇ ಕೂಡ ತಾಂಡವಾಡ್ತಾ ಇದೆ. ಬರಗಾಲದ ಬಗ್ಗೆ ಚರ್ಚೆ ಬಂದ್ರೆ ಅಂದ್ರೆ ಬರಗಾಲ ಬೇಡ ನಮ್ಗೆ,
ಅದೇನು ನೀವಿಲ್ಲ ಘೋಷಣೆ ಮಾಡಿದ್ರ ಅಂತೇಳಿ ಎಲ್ಲ ಒಂದು ಯಾವುದೋ ಒಂದು ಇದು ಕೊಟ್ಟು ಹೋಗ್ತಾ ಇದ್ದಾರೆ, ಉತ್ತರಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಇವತ್ತು ನ್ಯಾಯಾಲಯಕ್ಕಿಂತ ದೊಡ್ಡವರು ತಾವಲ್ಲ, ಸಂವಿಧಾನದಲ್ಲಿ ಗವರ್ನರ್ಗಿಂತ ದೊಡ್ಡವರು ತಾವಲ್ಲ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ, ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಂತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ ಮಾತು ಕೊಟ್ಟಿದ್ರು, ಇಲ್ಲ ತಾವು ರಾಜೀನಾಮೆ ಮಾಡ್ಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ನಮ್ಮ 3 ನಾಯಕರು ಜಮೀರಣ್ಣ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ಬಂದು ನನಗೆ ಒತ್ತಡ ಹಾಕಿ ರಾಜೀನಾಮೆ ಮಾಡಿಸಿಲ್ಲ. SIT ಕ್ಲಿಯರ್ ಆದ್ಮೇಲೆ ಸತ್ಯತೆ ಬಂದ್ಮೇಲೆ ಮತ್ತೆ ತಗೊಂತೀವಿ ಅಂತೇಳಿ. ಆ ರೀತಿಯಾಗಿ 2 ವರ್ಷ ಮುಂಚೆನೆ ತಗೋಬೇಕಂತೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ರು. ಆದ್ರೆ ಇವತ್ತು ನಾನು ಮಂತ್ರಿ ಆಗಿದೆ ಅಂತ ಹೇಳುವಂತ ವಿಚಾರ ಅಲ್ಲ, ಆದ್ರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡ್ಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಬಹಳ ನೋವಾಗಿದೆ. ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರ ಬಹಳ ನನಗೆ ಅದು ಹೇಳಲಿಕ್ಕೆ ಬಹಳಷ್ಟು ನೋವಾಗುತ್ತೆ. ಇಂಥ ಯುಗದಲ್ಲಿ ಮತ್ತೆ ಹುಟ್ಟು ಬಂದೀವಿ ಅಂತೇಳಿ. ಅದಕ್ಕೆ ದಯಮಾಡಿ ನಮ್ಮ ವಿರೋಧ ಪಕ್ಷದವರು ಹೇಳ್ತೀರಿ, ದಲಿತರ ಮೇಲೆ ತಾವು ಇಂಥ ಕೆಂಪು ಕಣ್ಣನ್ನ ತಾವು ತೋರಿಸಬೇಡಿ. ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ತಾವು ಕರುಣೆ ಇರಬೇಕು. ಒಬ್ಬ ದಲಿತ ಮೇಲೆ ಬಂದ್ರೆ ಖುಷಿ ಪಡಬೇಕು. ಒಬ್ಬ ಆದಿವಾಸಿಗಳು ಜನಸಾಮಾನ್ಯರಲ್ಲಿ ಬಂದು ಅವನು ಒಳ್ಳೆ ಕೆಲಸ ಮಾಡ್ತಾ ಅಂದ್ರೆ ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ತಾವೆಲ್ಲ ಯಾವುದೋ ಒಂದು ರಾಜಕೀಯನ ತೆಗೆದುಕೊಂಡು ಬಂದ್ಬಿಟ್ಟು ಕೆಲಸ ಅವರು ನನ್ನ ಮೇಲೆ ಕೆಸರು ಎಚ್ಚಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಇದು ಮಾಡಬೇಡಿ ಸ್ವಾಮಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಮ್ಮ ಬಳ್ಳಾರಿ ನಾಯಕರು ಕೂಡ, ನಮ್ಮ ಬಳ್ಳಾರಿಯಲ್ಲಿ ಮಾಜಿ ಮಂತ್ರಿಗಳು, ಇವೆಲ್ಲ ನಮ್ಮ ಮೇಲೆ ಇರೋ ವೈಯಕ್ತಿಕ ಕೇಸುಗಳಂತ ಹೇಳ್ತಾರೆ. ಸ್ವಾಮಿ ತಾವು ತಿಳ್ಕೊಳ್ರಿ, ಮಾಜಿ ಮಂತ್ರಿಗಳು ರಾಮನವರೇ ತಾವು ತಿಳ್ಕೊಬೇಕು ಇದನ್ನೆಲ್ಲ. ಸಂವಿಧಾನ ಹೇಳುತ್ತಂತೇಳಿ IPC ಎಲ್ಲರಿಗೂ ಒಂದೇನೆ, ದೇಶದ ಪ್ರಧಾನಿ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಲೇಮೆನ್ ಆಗಿರ್ಬೋದು, ಯಾರಾದ್ರೂ ಕೂಡ ಎಲ್ಲರೂ ಒಂದೇನೆ, ಎಲ್ಲರಿಗೂ ಸೆಕ್ಷನ್ ಒಂದೇನೆ ಅನ್ವಯ ಆಗುತ್ತೆ. ಅದನ್ನ ತಾವು ತಿಳ್ಕೋಬೇಕು. ನಮ್ಮ ಮೇಲೆ ಇರುವಂತವ್ರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ, ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗನ್ನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿದ್ರೆ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವ್ರೆ ಸುಮೋಟು ಕೇಸ್ ಹಾಕಿ ಮಾಡಿದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡ್ಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚಿ ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡ್ಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ನಾನು ಈ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ನನಗೆ ಕೊಟ್ಟಂತ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ ಹೆಸರು ತರಬೇಕು, ಒಬ್ಬ ದಲಿತರಿಗೆ, ಶೋಷಿತರಿಗೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಇವತ್ತು ಈ ರಾಜಕೀಯ ದುರುದ್ದೇಶದಿಂದ ನನ್ನನ್ನು ಈ ರೀತಿಯಂತ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಮತ್ತೆ ವಿನಾಕಾರಣದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಇವತ್ತು ನಾನು ಪ್ರೆಸ್ ಮೀಟ್ ಅನ್ನು ಮಾಡಿದೆ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.